ಬೆಂಗಳೂರಿನ ಕೂಡ್ಲು ಗ್ರಾಮದಲ್ಲಿ ಅನಧಿಕೃತವಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಲ್ಲದೆ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡೋದ್ರಿಂದ ಸುಮಾರು 200 ಕೋಟಿ ರೂಪಾಯಿ ವೆಚ್ಚ ಮಾಡಿ ಕಟ್ಟಿರುವಂಥ ಬೃಹತ್ ಕಟ್ಟಡ ಇವತ್ತು ನೆಲಸಮ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಮಣ್ಣಿನ ಸಾಂದ್ರತೆಯನ್ನು ತಿಳಿದುಕೊಳ್ಳದೆ ಒಂದು ರೀತಿಯಾಗಿ OC/CCಯನ್ನು ಪಡೆದು ಬೃಹತ್ ಕಟ್ಟಡವನ್ನು ಕಟ್ಟಿದರು. ಅದರಲ್ಲೂ ಕೂಡ ಸುಮಾರು 50 ಫ್ಲ್ಯಾಟ್ಗಳನ್ನು ನಿರ್ಮಾಣ ಮಾಡಿ ಸೇಲ್ ಮಾಡೋದು ಕೂಡ ಮುಂದಾಯಿದ್ರು. ಆದರೆ ಅದರ ಪರಿಣಾಮ ಇವತ್ತು SN ಕಟ್ಟಡವನ್ನು ನೆಲಸಮ ಮಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಆದರೆ ಆ ಒಂದು SN ಕಟ್ಟಡದಿಂದ ಏನೀಗ ಅದರ ಮುಂದೆ ಇರುವಂಥ ದಿ ಕೇಂಬ್ರಿಡ್ಜ್ ಇಂಟರ್ನ್ಯಾಷನಲ್ ಸ್ಕೂಲ್ ಏನಿದೆ, ಈ ಸ್ಕೂಲ್ಗೆ ದೊಡ್ಡ ಮಟ್ಟದ ಆತಂಕ ಎದುರಾಗಿದೆ. ಇಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಿದ್ದಾರೆ. ಆದರೆ ಈ ಒಂದು ಶಾಲೆಯಲ್ಲಿ ಮಕ್ಕಳು ಕೂಡ ಭಯ ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಇದೆ. ಯಾಕಂದರೆ ಆ ಕಟ್ಟಡ ಡೆಮಾಲಿಷನ್ ಮಾಡಬೇಕಾದ್ರೆ ಎಲ್ಲಿ ಆ ಸ್ಕೂಲ್ನ ಮೇಲೆ ಕಟ್ಟಡದ ಮೇಲೆ ಬೀಳುತ್ತೋ ಅನ್ನೋ ಆತಂಕದಲ್ಲಿ ಆ ಶಾಲಾ ಆಡಳಿತ ಮಂಡಳಿ ಮತ್ತು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಕೂಡ ಒಳಗಾಗಿದ್ದಾರೆ. ಒಂದಷ್ಟು ಜನ ಪೋಷಕರು ಕೂಡ ಆ ಕಟ್ಟಡ ಏನಾದರೂ ಬಿದ್ದು ಮಕ್ಕಳಿಗೆ ಏನಾದರೂ ಅನಾಹುತ ಆಗಬಹುದು ಅಂತ ಹೇಳಿ ಒಂದಷ್ಟು ಜನ ಪೋಷಕರು ಕೂಡ ಮಕ್ಕಳನ್ನು ಈ ಶಾಲೆಗೆ ಕಳಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಆರೋಪಗಳು ಕೂಡ ಕೇಳಿ ಬರ್ತಿದೆ. ಇನ್ನು ಸಂಬಂಧಪಟ್ಟಂತೆ SN ಏನು ಅಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಯಾರು ಕೂಡ ಬಂದು ಹೇಳಿಕೆಯನ್ನು ಕೊಡೋದು ಕೂಡ ಸಿದ್ಧರಾಗಿಲ್ಲ. ನಾವು ಯಾವ ರೀತಿಯಾಗಿ ಅದನ್ನು ನೆಲಸಮ ಮಾಡ್ತೀವಿ, ಎಷ್ಟು ದಿನಗಳಾಗಿ ಅದನ್ನು ಮುಕ್ತಾಯಗೊಳಿಸ್ತೀವಿ, ಅದರ ಅವಶೇಷಗಳನ್ನು ಎಲ್ಲಿ ಹಾಕ್ತೀವಿ ಅಂತಲೂ ಕೂಡ ಹೇಳಿಲ್ಲ. ಒಂದಷ್ಟು ಜನ ಫ್ಲ್ಯಾಟ್ನ ಖರೀದಿ ಮಾಡೋರು ಕೂಡ ಮುಂದಾಗಿದ್ದರು. ಅವ್ರಿಗೆ ಯಾವ ರೀತಿಯಾಗಿ ಹಣವನ್ನು ಹಿಂತಿರುಗಿಸ್ತಾರೆ, ಇಲ್ಲ ಸ್ಕೂಲ್ಗೆ ಯಾವ ರೀತಿಯಾಗಿ ಬದಲಿ ವ್ಯವಸ್ಥೆಯನ್ನು ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಆದರೆ ಸದ್ಯಕ್ಕೆ ಏನು 16 ಅಂತಸ್ತಿನ ಕಟ್ಟಡವನ್ನು ನಿರ್ಮಾಣ ಮಾಡಿದೋ ಆ ಅಷ್ಟೂ ಕಟ್ಟಡಕ್ಕೆ ಕೂಡ ಈಗ ಅಲ್ಲಿ ಡೆಮಾಲಿಷನ್ ಮಾಡೋದು ಯಾರು ಕೂಡ ಗೊತ್ತಾಗಬಾರ್ದು, ಮತ್ತು ಅವಶೇಷಗಳು ಬೇರೆ ಕಡೆ ಬೀಳಬಾರ್ದು ಪಕ್ಕದಲ್ಲಿ, ಮತ್ತು ಧೂಳು ಕೂಡ ಹೊರಗಡೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಇಡೀ ಕಟ್ಟಡಕ್ಕೆ ಮೆಸ್ಸನ್ನು ಹಾಕಿ ಡೆಮಾಲಿಷನ್ ಮಾಡೋದಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಎಷ್ಟು ದಿನಗಳಾಗಿ ಅವರೇ ಒತ್ತುವರಿ ತೆರವನ್ನು ಏನು ಡೆಮಾಲಿಷನನ್ನು ಮಾಡ್ತಾರೆ, ಯಾವಲ್ಲಿ ಅದನ್ನು ಏನು ಕಟ್ಟಡದ ಸಾಮಗ್ರಿಗಳನ್ನು ಎಲ್ಲ ಹಾಕ್ತಾರೆ, ಇಲ್ಲಿ ಅಕ್ಕಪಕ್ಕದವ್ರನ್ನ ಯಾವ ರೀತಿಯಾಗಿ ಮನವೊಲಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮ್ರಾಮನ್ ಧನರಾಜ್ ಜೊತೆ ಮಲ್ಲಂಡಳ್ಳಿ ಶಶಿಧರ್, ಪವರ್ TV, ಬೆಂಗಳೂರು.